ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಒಂದು ಆಲೂಗಡ್ಡೆ ಸ್ಟಫ್ ಮಾಡಿ ಒಂದು ಪಡ್ಡು ಮಾಡೋದನ್ನು ಹೇಳ್ಕೊಡ್ತೀನೋ. ಅದಕ್ಕೆ ಅಕ್ಕಿ, ಅವಲಕ್ಕಿ, ಕಡಲೆಬೇಳೆ, ಇದು ಹೆಸರು ಬೇಳೆನೂ ತೊಗೊಂಡೇನ್ರಿ ಸ್ವಲ್ಪ, ಯಾಕಂದ್ರೆ ಪಡ್ಡಿಗೆ ಚಂದ ಆಗ್ತತಿ. ಚುನ್ಮರಿನೂ ತೊಗೊಂಡೇನ್ರಿ, ಅವಲಕ್ಕಿ ಚುನ್ಮರಿನೂ ತೊಯ್ಸಿಡ್ಬೇಕು. ಉದ್ದಿನ ಬೇಳೆ ತೊಗೊಂಡೈತಿ. ಈಗ ನೋಡ್ರಿ ಇದರಲ್ಲೇ ಎರಡು ಹಾಕೋದು ನಾನು ಅಕ್ಕಿ. ಇಲ್ಲೇನು ಒಂದು ಗ್ಲಾಸ್ ಐತಲ್ರಿ, ಅದರಲ್ಲೇ ಎರಡು ಅಕ್ಕಿ ಹಾಕೊಂಡ ಈಗ ಒಂದು ಹಾಕೇನಿ, ಇನ್ನೊಂದು ಅಕ್ಕಿ ಹಾಕೋತೀನಿ. ಎರಡು ಅಕ್ಕಿಗೆ ಎಷ್ಟೆಷ್ಟು ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ಇವನ್ನ ನೋಡ್ರಿ, ಈಗ ಎರಡು ಗ್ಲಾಸ್ ಅಕ್ಕಿ ಹಾಕೊಂಡ. ರೇಷನ್ ಅಕ್ಕಿಯರು ತೊಗೊರಿ ಮತ್ತು ಕುಚ್ಚಲಕ್ಕಿಯರು ತೊಗೊರಿ. ಯಾವ್ದು ಒಂದು ದೋಸೆದ ಅಕ್ಕಿದು ಇರ್ತಾವಲ್ರಿ ಅವನ್ನ ತೊಗೊಂಡೇನಿ ನಾನು. ಅವನ್ನ ತೊಗೊಂಡು ಈಗ ಎರಡು ಗ್ಲಾಸ್ ಹಾಕೀನಿ. ಆಮೇಲೆ ಉದ್ದಿನ ಬೇಳೆ ಇಷ್ಟು ಹಾಕೊಂಡೇನಿ ನೋಡ್ರಿ, 1/4 ಉದ್ದಿನ ಬೇಳೆ ಹಾಕೊಂಡೇನಿ. ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕೊಂಡೇನಿ. ಇದು ತೊಗರಿಬೇಳೆ, ಕಡಲೆಬೇಳೆ ಎಲ್ಲ ಹಾಕೋಬೇಕ್ರಿ. ಹೆಸರು ಬೇಳೆನೂ ಹಾಕೊಳಕ್ತಾನೆ. ಸ್ವಲ್ಪ ಹಾಕೊಳ್ಳಿದ್ರೆ ಅವನು ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು. ಆಮೇಲೆ ಮೆಂತ್ಯ ಹಾಕೊಳಕ್ತಾನೆ ರೀ. ಮೆಂತ್ಯ ಕಾಳು ಹಾಕೋದ್ರಿಂದ ಭಾಳ ಬೆಸ್ಟ್ ಆಗುತ್ತೆ ರೀ. ಅದಕ್ಕೆ ಕಡಲೆಬೇಳೆನೂ ಸ್ವಲ್ಪ ಹಾಕೊಳಕ್ತಾನೆ ರೀ. ತೊಗರಿಬೇಳೆ, ಕಡಲೆಬೇಳೆ, ಹೆಸರು ಬೇಳೆ, ಮೆಂತ್ಯ ಇವನಷ್ಟು ಹಾಕೊಂಡನ್ರಿ. ಉದ್ದಿನ ಬೇಳೆನೂ ಹಾಕೊಂಡನಿ. ಈಗ ಏನು ಮಾಡ್ಬೇಕಂದ್ರೆ ಕ್ಲೀನಂಗೆ ಅವ್ನು ತೊಳೆದು ನೆನೆಯಕ್ಕೆ ಇಟ್ಬಿಡ್ಬೇಕ್ರಿ. 4 ತಾಸರ ನೆನೆಬೇಕ್ರಿ. ಇಲ್ಕಂದ್ರೆ 2.5 ತಾಸು ನೆನೆದ್ರೂ ಬರ್ತದೆ. ಈಗ ನೋಡ್ರಿ ಇವನ್ನೆಲ್ಲನೂ ತೊಳೆದು ಇಟ್ಕೊಳಕ್ತಾನೆ ನಾನು. ಈಗ ಎಲ್ಲ ತೊಳೆದು ಇಟ್ಕೊಂಡನಿ. ಇವನ್ನ ಈಗ ನೆನೆಯಾಕಿಡ್ತಾನೆ ರೀ. ಈಗ 1 ಗಂಟೆ ಆಗೈತೆ ರೀ. ಇವನ್ನ ನಾ ಸಾಯಂಕಾಲ ರುಬ್ತಾನದ. ಒಂದು 4 ತಾಸು ನೆನೆದಿರ್ತಾವ್ರಿ. ಈಗ ನೋಡ್ರಿ ಇವನ್ನ ಹಾಕೊಳಕತ್ತಾನಲ್ರಿ. ಈಗ ಇಟ್ಬಿಡ್ತೀನಿ ನೆನೆಯಾಕಿಟ್ಟು ನಾನು ಸಾಯಂಕಾಲ. ಈಗ ನೋಡ್ರಿ ಇವನ್ನ ಅವಲಕ್ಕಿ ತೊಗೊಂಡೇನ್ರಿ. ಅವಲಕ್ಕಿ ಮತ್ತು ಚುನುಮರಿ. ಅವಲಕ್ಕಿ ನೆನೆಸೇ ಇಟ್ಕೊಳಕತ್ತಾನೆ. ಈಗ ಅವಲಕ್ಕಿಗೂ ಸ್ವಲ್ಪ ನೀರು ಹಾಕೊಳಕತ್ತಾನೆ ರೀ. ಚುರುಮುರಿಗೂ ಒಂದು ಸ್ವಲ್ಪ ನೀರು ಹಾಕೋತೀನಿ. ಚುರುಮುರಿ ನೀರು ಹಾಕ್ಕೊಂಡು ಮ್ಯಾಲೆ ಬರ್ತಾವಲ್ರಿ ಅವು ನೋಡ್ಕೊಂಡು ತೊಳಿಬೇಕ್ರಿ ಅವ್ನು ಚಂದಂಗೆ. ಈಗ ಚುರುಮರಿಗೆ ಅವಲಕ್ಕಿಗೆ ಎರಡಕ್ಕೂ ನೀರು ಹಾಕೊಳಕತ್ತಾನೆ ರೀ. ನೋಡ್ರಿ ಈಗ ನೀರು ಹಾಕ್ಕೊಂಡು ನೆನೆಸಿ ಇಟ್ಕೋಬೇಕ್ರಿ ಅವನು. ಈಗ ಅವಲಕ್ಕಿ ಎಲ್ಲ ಚಂದ ನೆಂದಾವು ನೋಡ್ರಿ ಇವನ್ನ. ಈಗ ಚುರುಮುರಿನೂ ನೆಂದಾವು. ಇವನ್ನ ಎರಡೂ ನಾನು ತೊಯ್ಸೆ ಒಂದೇ ಕಡೆ ಹಾಕೋತೀನಿ ರೀ. ಯಾಕಂದ್ರೆ ಒಂದೇ ಕಡೆ ಹಾಕೊಳ್ಳೋದ್ರಿಂದ ಮಿಕ್ಸಿ ಜಾರಿಗೆ ಹಾಕೊಂಬಂದು ಈಜಿ ಆಗತ್ತೆ ರೀ. ಅದಕ್ಕೆ ನೋಡ್ರಿ ಈಗ ಎರಡೂ ನಾನು ಒಂದೇ ಕಡೆ ತೊಳೆದು ಹಾಕೊಂಡ್ಬಿಡ್ತೀನಿ. ಈಗ ಇದನ್ನು ಕೂಡಿಸಿ ಒಂದು ಕಡೆ ಹಾಕೊಂಡ್ರಿ. ಈಗ ನೋಡ್ರಿ ಒಂದೇ ಕಡೆ ಆತದು. ಈಗ ಇವನ್ನೆಲ್ಲ ನೆನೆಸಿಟ್ಕೊಂಡು ಅವು ಅಕ್ಕಿಯದು ಎಲ್ಲನೂ ನೆನೆಸಿಟ್ಟಿದ್ದು ನೆಂದವ್ರಿ. ಅವನು ತೊಗೊಂಡು ಈಗ ಮಿಕ್ಸಿ ಜಾರಿಗೆ ಹಾಕೋದ್ರಿ. ಈಗ ನೋಡ್ರಿ ಇವನ್ನೆಲ್ಲನೂ ಚಂದ ನೆಂದವ್ರಿ. ಈಗ ಅಕ್ಕಿ, ಉದ್ದಿನ ಬೇಳೆ ಅವೆಲ್ಲ ಬೇಳೆಗಳನ್ನು ನೆನೆಸಿಟ್ಟಿದ್ನಲ್ರಿ, ಅವು ನೆನೆದವು. ಅವನ್ನ ತೊಗೊಳಕ್ತಾನೆ ರೀ ನಾನು. ಅವನ್ನ ಮಿಕ್ಸಿ ಜಾರಿಗೆ ಹಾಕೊಳಕ್ತಾನೆ. ಇವು 4 ತಾಸು ನೆಂದವು ನೋಡ್ರಿ. ಆಮೇಲೆ ನಾನು ಈಗ ರುಬ್ಬಾಕತ್ತಾನೆ ಅದನ್ನ. ಈಗ ಬೇಳೆ ಅದು ಅವು ಎಲ್ಲ ನೆಂದವ್ರಿ. ಅದಕ್ಕೆ ಈಗ ಇದೇನಿದು ಚುರುಮುರಿ ಮಿಕ್ಸ್ ಇರ್ತೈತಲ್ರಿ, ಅವಲಕ್ಕಿ ಚುರುಮುರಿ ಮಿಕ್ಸ್, ಅದನ್ನು ಇದಕ್ಕೆ ಹಾಕೋಬೇಕ್ರಿ. ಸ್ವಲ್ಪ ಒಂದು 2 ಸಲಕ್ಕಾದ್ರೆ 2 ಸಲಕ್ಕೂ ಹಾಕೊಂಡು ಇದನ್ನು ಚೆಂದಂಗೆ ನೀರು ಹಾಕೊಂಡು ರುಬ್ಬೇಕ್ರಿ. ಪಡ್ಡಿನ ಹದಕ್ಕೆ ರುಬ್ಬೇಕು ನೋಡ್ರಿ. ಈಗ ಇದನ್ನ ಒಂದು ಸ್ವಲ್ಪ ಹಾಕೋತೀನಿ ನಾನು. ಇದ್ರಾಗ ಸ್ವಲ್ಪ ಹಾಕೊಳ್ದು, ಇನ್ನೊಂದು ಸ್ವಲ್ಪ ಹಾಕೊಳ್ದು. ಈಗ ನೋಡ್ರಿ ಇದನ್ನು ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕೊಳಕ್ತಾನೆ. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊಂಡ್ಬಿಡ್ತೀನಿ ಇದು. ಈಗ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕ್ರಿ. ಪಡ್ಡಿನ ಹದಕ್ಕೆ ಹಿಟ್ಟು ರುಬ್ಕೋಬೇಕು. ಈಗ ನೋಡ್ರಿ ರುಬ್ಬೈತೆ. ಈಗ ಇದೇ ಥರನ ಮತ್ತೆ ಹಾಕಿ ಮತ್ತು ಇದನ್ನು ಅಕ್ಕಿ ಹಾಕ್ಕೊಂಡು ಅದನ್ನೆಲ್ಲ ಅವಲಕ್ಕಿ ಮಿಕ್ಸು, ಚುರುಮುರಿ ಮಿಕ್ಸ್ ಹಾಕಿ ರುಬ್ಬಬೇಕ್ರಿ ಅದನ್ನ. ಈಗ ಮತ್ತೆ ಹಾಕ್ಕೊಳಕ್ತಾನೆ ನೋಡ್ರಿ. ಇದನ್ನೊಂದು ಸ್ವಲ್ಪ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ಇದು ಖಾಲಿ ಆಗುತ್ತನೂ ಒಂದೊಂದು ಸಲ ಹಾಕ್ಕೊಂಡು ರುಬ್ತಾನೆ. ಇದಕ್ಕೆ ನೀರು ಹಾಕ್ಕೋಬೇಕ್ರಿ. ಇದ್ರ ಜೊತೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೋದ್ರಿಂತ ಅದು ಇದು ಚೆನ್ನಾಗಿ ಬರ್ತದೆ ರೀ. ಹಿಟ್ಟು, ಪಡ್ಡಿನ ಹಿಟ್ಟು ಚೆನ್ನಾಗಿ ಬರ್ತದೆ ನೋಡ್ರಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡು ಇದನ್ನೊಂದು ಮಿಕ್ಸಿ ಮಾಡ್ಕೊಂಬಂದ್ಬಿಡಿ. ಈಗ ನೋಡ್ರಿ ಮಿಕ್ಸಿಗೆ ಹಾಕ್ಕೊಂಡು ಬಂದೇನೆ. ಇದು ಹಿಟ್ಟು ಹಿಂಗೆ ಆಗ್ಬೇಕ್ರಿ. ಇದು ಪಡ್ಡಿನ ಹಿಟ್ಟು, ಒಂದು ಪಡ್ಡಿನ ಹಿಟ್ಟಿನ ಹದಕ್ಕೆ ಬರ್ಬೇಕ್ರಿ ಇದು. ಈಗ ನೋಡ್ರಿ ನಮ್ಮ ಸೂಪರ್ ಭೋಜನ ಈಗ ಇದೆಲ್ಲ ಹಿಟ್ಟು ರುಬ್ಬಿ ಆಗೈತೆ ರೀ. ಸೂಪರ್ ಭೋಜನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡ್ರಿ ಇದನ್ನು ನಾನು ಇನ್ನೊಂದು ಸಲಕ್ಕೆ ನಾವೆಲ್ಲ ಬೇಳೆಕಾಳುಗಳನ್ನು ಅಕ್ಕಿಯನ್ನು ನೆನೆಕಿಟ್ಟಿದ್ನಲ್ರಿ ಅದೆಲ್ಲ ರುಬ್ಕೋತೀನಿ ರೀ. ಮತ್ತು ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ರುಬ್ಕೋತೀನಿ ರೀ. ಈಗ ಚುನ್ಮರಿದು ಅವಲಕ್ಕಿದು ಇನ್ನೊಂದು ಸ್ವಲ್ಪ ಅದಲ್ರಿ, ಅದನ್ನೊಂದು ಸ್ವಲ್ಪ ಹಾಕಿ
ಪೂರ್ತಿ ಖಾಲಿ ಮಾಡಿ ರುಬ್ಕೊಳಕ್ತಾನೆ. ಈಗ ಇದನ್ನು ಹಿಟ್ಟು ರುಬ್ಕೊಂಡು ಇದು ಅದಕ್ಕೆ ಹಿಟ್ಟಿಗೆ ಹಾಕ್ಕೊಂಡು ನೆನೆಯಕ್ಕೆ ಇಟ್ಟುಬಿಡ್ಬೇಕ್ರಿ ಅದನ್ನ. ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡೇ ಇದು ಮಿಕ್ಸಿ ಮಾಡ್ಕೊಂಡು ನೋಡ್ರಿ ಹಿಟ್ಟು ಎಷ್ಟು ಮಸ್ತ್ ಆಗೈತೆ. ಇದು ಪಡ್ಡಿನ ಹಿಟ್ಟು. ಈಗ ನೋಡ್ರಿ ಹಿಂಗಾಗೈತೆ ನೋಡ್ರಿ ಇದು. ಈಗ ರಾತ್ರಿ ಎಲ್ಲ ನೆನೆಸಿಟ್ಟೆ ನಾನು. ಈಗ ಹಿಂಗಾಗೈತೆ ಅದು. ಪಡ್ಡಿನ ಹಿಟ್ಟಿನ ಹದಕ್ಕೆ ಬಂದೈತ್ರಿ ಈಗ ಬೆಳಿಗ್ಗೆ. ಈಗ ನಾನು ಪಡ್ಡು ಹಾಕ್ಕೊಳಕ್ತಾನೆ. ಪಡ್ಡಿನ ಮನೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನ ಫಸ್ಟ್ ಕಾಯಿಸಿ ಎಣ್ಣೆ ಹಾಕ್ಕೊಂಡ್ರೆ ಅದಕ್ಕೆ ಇದನ್ನ ಪಡ್ಡು ಹಾಕೋಬೇಕಾಗ್ತತಿ. ಈಗ ಹಿಟ್ಟು ಪೂರ್ತಿ ರೆಡಿ ಆಗೈತಿ. ಅದಕ್ಕೆ ಉಪ್ಪು ಹಾಕ್ಕೊಂಡನಿ. ನಿಮಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋರಿ. ನಿಮ್ಮ ಎಷ್ಟು ಬೇಕು ಅಷ್ಟು ನಿಮ್ಮ ಟೇಸ್ಟಿನ ಪ್ರಕಾರ ಉಪ್ಪು ಹಾಕೋರಿ. ಅದಕ್ಕೆ ಉಪ್ಪು ಹಾಕಿ ಕಲಿಸಿ ಬೆಳಿಗ್ಗೆ ಅದು 8 ತಾಸು ನೆನೆಬೇಕ್ರಿ ಅದು ಹಿಟ್ಟು. ಅದಕ್ಕೆ ಈಗ ಬೆಳಿಗ್ಗೆ ನೋಡ್ರಿ ಇವನ್ನ ಪಡ್ಡು ಹಾಕ್ಕೊಳಕ್ತಾನೆ ನಾನು. ಇದನ್ನು ಮಸಾಲೆ ಮಾಡ್ತೀನಿ, ಡಿಪ್ಪಿಂಗ್ ಮಾಡ್ತೀನಿ, ಅದನ್ನು ಸ್ಟಫಿಂಗ್ ಮಾಡ್ತೀನಿ. ನೋಡ್ರಿ ಸ್ಟಫ್ ಮಾಡಾಕ್ತಾನೆ ನೋಡ್ರಿ. ಸ್ವಲ್ಪ ಆಲೂ ಇರ್ತೈತಲ್ರಿ, ಆಲೂ ಮಾಡ್ಕೊಂಡೇ ಅದನ್ನ ಆಲೂ ಇದ್ರೊಳಗೆ ಇಟ್ಟು ಮ್ಯಾಲೆ ಒಂಚೂರು ಹಿಟ್ಟು ಹಾಕಿ ಮತ್ತು ಪಡ್ಡೆಲ್ಲ ತಿರುಗಿಸ್ಬೇಕ್ರಿ ಅವನು. ಈಗ ನೋಡ್ರಿ ಇದ್ರ ಮ್ಯಾಲೆ ಎಲ್ಲನೂ ಎಲ್ಲದ್ರ ಮೇಲೂ ನಾ ಆಲೂ ಇಡಾಕ್ತಾನೆ ರೀ. ಆಲೂ ಅದು ಏನು ಅದಕ್ಕೆ ಆಲೂಗೆ ಪಡ್ಡು ಇರ್ತೈತಲ್ರಿ, ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ರೆ ಅದು ಅದ್ರೊಳಗೆ ಸ್ಟಫಿಂಗ್ ಆಗಿಬಿಡ್ತೈತಿ. ಮಸ್ತಾಗಿರ್ತೈತೆ ರೀ. ಇದೊಂಥರ ಟೇಸ್ಟ್ ಭಾಳ ಆಗಿರ್ತೈತಿ. ಈಗ ನೋಡ್ರಿ ಇದನ್ನು ಹಾಕಿನಲ್ರಿ ಒಂಚೂರು ಅದ್ರ ಮೇಲೆ ಹಿಟ್ಟು ಹಾಕೋಬೇಕ್ರಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನ ತಿರುಗಿಸ್ಬಿಟ್ರೆ ಈ ಹಿಟ್ಟು ಅದು ಕೋಟಿಂಗ್ ಬರ್ತೈತಲ್ರಿ, ಅದಕ್ಕೊಂದು ಸ್ವಲ್ಪ ಹಾಕೋಬೇಕು. ಹಾಕ್ಕೊಂಡು ಅದನ್ನು ತಿರುಗಿಸ್ಬಿಡ್ಬೇಕ್ರಿ. ಭಾಳ ಮಸ್ತಾಗಿರ್ತಾವ್ರಿ. ಒಳಗೆಲ್ಲ ಸಪ್ಪಾಗಿರ್ತೈತಲ್ರಿ, ಭಾಳ ಅಂದ್ರೆ ಭಾಳ ಬೆಸ್ಟಾಗಿರ್ತಾವೆ. ಇದೊಂಥರ ಸಾಯಂಕಾಲ ಸ್ನ್ಯಾಕ್ಸರ ಅಥವಾ ಬೆಳಿಗ್ಗೆರ ತಿಂಡಿಗೆರ ಮಾಡ್ಕೊಂಡ್ರ ರೀ ಟಿಫನ್ ಬಾಕ್ಸಿಗೆ ಹಾಕೋಕ್ಕೂ ಭಾಳ ಟೇಸ್ಟ್ ಬರ್ತೈತಿ. ಇದು ಯಾಕಂದ್ರೆ ಏನು ಚಟ್ನಿ ಬೇಡ ಏನು ಬೇಡ್ರಿ, ಇದನ್ನ ಸ್ಟಫಿಂಗನೇ ಇರ್ತೈತಲ್ರಿ, ಮಸ್ತಾಗಿರ್ತಾವ್ರಿ. ನೋಡಿರಿ ಇದನ್ನೆಲ್ಲ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ನಾನು ಮತ್ತೊಂದು ಸ್ವಲ್ಪ ಆಯಿಲ್ ಬೇಕಾದ್ರೆ ಹಾಕಬೇಕು. ಇರಲಿಲ್ಲ ಅಂದ್ರೆ ನೀವು ಹಾಕಲಿಲ್ಲ ಅಂದ್ರೆ ನಡಿತೈತೆ ರೀ. ಈಗ ಆಯಿಲ್ ಹಾಕಿದ್ರೆ ಬೆಸ್ಟ್ ಆಗುತ್ತೆ ರೀ. ನೋಡಿರಿ ಈಗೆಲ್ಲ ಸ್ಟಫಿಂಗ ಚಂದ ಬರಲಿ ಅಂಥೇಳಿ ಇನ್ನೊಂದು ಸ್ವಲ್ಪ ಅದನ್ನು ಹಿಟ್ಟು ಹಾಕ್ಕೊಳಕ್ತಾನೆ. ಈಗ ಹಿಟ್ಟು ಒಂದು ಸ್ವಲ್ಪ ಆಯಿಲ ಇದು ಹಿಟ್ಟು ಹಾಕ್ಕೊಂಡಿವಲ್ರಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಒಂದೊಂದು ಹನಿ ಹಾಕ್ಕೊಂಡು ನೀವು ಬೇಕಾದರೆ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ರೀ. ನಾ ಇಲ್ಲಿ ಸ್ವಲ್ಪ ಹಾಕ್ಕೊಳಕ್ತಾನೆ. ಭಾಳ ಅಂದ್ರೆ ಭಾಳ ಬೆಸ್ಟಾಗಿರ್ತಾವ್ರಿ. ಇದೊಂಥರ ಪಡ್ಡು ನೀವು ಮಾಡಿ ನೋಡಿರಿ, ಇಷ್ಟಪಡ್ತಾರೆ ಎಲ್ಲರೂ, ಇಷ್ಟಪಟ್ಟು ತಿಂತಾರೆ ನೋಡಿರಿ. ಇದನ್ನ ಅಷ್ಟು ಮಸ್ತಾಗಿರ್ತಾವ್ರಿ. ಅವು ಒಗ್ಗರಣೆನೂ ಇರ್ತೈತಿ, ಅದ್ರೊಳಗೆ ಸ್ಟಫಿಂಗು ಇರ್ತೈತಿ, ಹಾಲೂ ಟೇಸ್ಟಾಗಿರ್ತೈತಿ. ಎಲ್ಲರ ಟ್ರಿಪ್ಪಿಗೆ ಹೋಗೋ ಮುಂದೂ ಇದನ್ನು ಕಟ್ಕೊಂಡು ಹೋಗ್ಬೋದು ರೀ. ಚಟ್ನಿ ಇಲ್ಲ ಏನೂ ಇಲ್ಲ, ಇದನ್ನು ಬಾಕ್ಸಿಗೆ ಹಾಕ್ಕೊಂಡ್ರಿ ಹೋಗ್ಬೋದು ರೀ. ಎಷ್ಟು ಮಸ್ತಾಗ್ಯಾವ ನೋಡ್ರಿ. ಇದೇ ಥರನ ಒಂದು ಸ್ವಲ್ಪ ಚೆಂದಂಗೆ ಆಯಿಲ್ ಹಾಕಿ ಬೇಯಿಸ್ಬಿಟ್ರೆ ಅದೇನು ಅಷ್ಟು ಭಾರಿಯಾಗಿರ್ತಾವೆ ನೋಡ್ರಿ. ನೀವು ಒಂದು ಸಲ ಇದೇ ಥರ ಪಡ್ಡು ಮಾಡಿ ನೋಡಿರಿ, ಮಸ್ತಾಗಿರ್ತಾವ್ರಿ. ಚಾ ಜೊತೆನೂ ತಿನ್ಬೋದು ರೀ, ಸಾಯಂಕಾಲ ಸ್ನ್ಯಾಕ್ಸಿಗೂ ಬರ್ತೈತಿ, ಬೆಳಿಗ್ಗೆನೂ ಟಿಫಿನಿಗೂ ಬರ್ತೈತಿ. ಫಸ್ಟ್ ಕ್ಲಾಸ್ ಆಗಿರುವಂಥ ಒಂದು ಆಲೂ ಸ್ಟಫಿಂಗ್ ಪಡ್ರಿ ನೋಡಿರಿ. ಈಗ ನೀವು ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ಬೇಯಿಸ್ರಿ, ಭಾಳ ಅಂದ್ರೆ ಭಾಳ ಬೆಸ್ಟ್ ಬರ್ತಾವೆ. ನಾ ಇಲ್ಲೇ ಕಡಿಮೆ ಹಾಕೇನಿ ಒಂದು ಸ್ವಲ್ಪ, ನೀವು ಜಾಸ್ತಿ ಹಾಕಿ ಬೇಯಿಸಿದ್ರೆ ಭಾಳ ಚಂದ ಬರ್ತಾವ್ರಿ. ನೋಡಿರಿ ಈಗ ಮಸಾಲೆ ಇದು ಸ್ಟಫ್ ಮಾಡಿರುವಂಥ ಆಲೂ ಸ್ಟಫ್ ಮಾಡಿರುವಂಥ ಒಂದು ಬಿಸಿ ಬಿಸಿಯಾದ ಗರಿಯಾದ ಪಡ್ಡ ರೆಡಿ ಆಗ್ಯಾವ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ, ಹಂಗೆ ಉಬ್ಬಿನೂ ಬಂದಾವು. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ಇವು ಎಲ್ಲ ಭಾಳ ಕ್ರಿಸ್ಪಿನೂ ಆಗಿರ್ತಾವ್ರಿ, ಒಳಗೆ ಸ್ಟಫಿಂಗು ಇರ್ತೈತಿ, ತಿನ್ನೋಕೆ ಭಾಳ ಟೇಸ್ಟ್ ಅನ್ನಿಸ್ತಾವ್ರಿ. ಡಿಫ್ರೆಂಟ್ ಆಗ್ತಾವಲ್ರಿ. ಡಿಫ್ರೆಂಟನ್ನು ಯಾವುದಾಗಲಿ ಡಿಫ್ರೆಂಟಾಗಿ ತಿನ್ಬೇಕಪ್ಪ ಅನ್ನಿಸ್ತಿರ್ತೈತಲ್ರಿ, ಆವಾಗ ಈ ಥರ ಆಲೂ ಹಾಕಿ ಸ್ಟಫ್ ಮಾಡಿ ಮಾಡ್ಬೋದು ರೀ. ನೋಡಿರಿ ಮಸ್ತಾಗ್ಯಾವ. ಮಸ್ತಾಗಿರುವಂಥ ಒಂದು ಗರಿಯಾದ ಆಲೂ ಸ್ಟಫಿಂಗ್ ಪಡ್ರಿ. ಎಷ್ಟು ಚಂದ ಆಗ್ಯಾವ ನೋಡ್ರಿ. ಕಲರು ಹಂಗೆ ಬಂದಾವು,
ಭಾಳ ಮಸ್ತಾಗಿರ್ತಾವ್ರಿ. ಅದು ಏನರ ಇನ್ನೂ ಬಿಸಿಯಾಗಿ ಇದು ಸುಟ್ಟಿರ್ಲಿಕ್ಕಂದ್ರೆ ಚೆಂದಾಗಿ ಮತ್ತೆ ಇದನ್ನು ಹಾಕ್ಕೊಂಡು ಈ ಥರ ನಾನು ಸುಟ್ಕೊಳಕ್ತೇನೆ ರೀ. ಅವ್ನು ಪೂರ್ತಿ ಕ್ರಿಸ್ಪಿಯಾಗಿ ಬರ್ಬೇಕಂತ ಹೇಳಿ ಮತ್ತೆ ಹಾಕಿ ಅವನ್ನ ಸುಟ್ಕೊಳಕ್ತೇನೆ ರೀ. ನೋಡಿರಿ ಫಸ್ಟ್ ಕ್ಲಾಸ್ ಆಗಿರುವಂಥ ಪಡ್ಡು ಅದಾವ್ರಿ. ನೀವು ಇದೇ ಥರನ ಸ್ಟಫ್ ಮಾಡಿ ನೋಡಿರಿ. ನೋಡಿರಿ ಹೆಂಗೆ ಬಂದವು, ನಿಮ್ಗೆ ಹೆಂಗೆ ಬಂದವು ತೋರಿಸ್ತೀನಿ ನಾನು. ಈಗ ಇದನ್ನ ಮತ್ತೆ ಹಾಕಿ ಸುಡಾಕ್ತಾನೆ ಅಂದ್ರೆ ಅದ್ರೊಳಗೆ ಸ್ಟಫಿಂಗ್ ಅದು ಎಲ್ಲ ಚಂದಂಗೆ ಸುಡ್ಬೇಕ್ರಿ. ಅದಕ್ಕೆ ನಾನು ಮತ್ತೆ ಹೊಳ್ಳೆ ಅವ್ನು ಬೇಯಿಸಾಕತ್ತಾನೆ, ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿ ಮತ್ತೆ ಬೇಯಿಸಾಕತ್ತಾನೆ ರೀ ಅವ್ನು. ಈಗ ನೋಡಿರಿ ಗರಿ ಅದ ಫುಲ್ ಭಾಳ ಫಸ್ಟ್ ಕ್ಲಾಸ್ ಆಗಿರುವಂಥ ಒಂದು ಆಲೂ ಸ್ಟಫಿಂಗ್ ಪಡ್ಡು ನಾನು ಸರ್ವ್ ಮಾಡಾಕ್ತಾನೆ. ನೋಡಿರಿ ಎಷ್ಟು ಮಸ್ತಾಗ್ಯಾವ ನೋಡಿರಿ. ನೀವು ಇದು ವೆರೈಟಿ ಪಡ್ಡು ಆಗ್ತತ್ರಿ, ಮಾಡಿ ನೋಡಿರಿ. ಇದು ನೋಡಿರಿ ಚಟ್ನಿ ಜೊತೆ ತಿಂದ್ರಂತೂ ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ತೈತಿ. ಒಂಥರ ಆಲೂ ಬೋಂಡ ತಿನ್ನಂಗೆ ಆಕತಿ, ಅಷ್ಟು ಮಸ್ತಾಗಿರ್ತಾವೆ. ಈಗ ನೋಡಿರಿ ಈಗ ವಡೆ ತೋರಿಸ್ತೀನಿ ನೋಡಿ, ಆಲೂ ಹೆಂಗೆ ಸ್ಟಫ್ ಆಗಿರ್ತೈತೆ ನೋಡಿರಿ. ನಾನು ಇದನ್ನು ಚಟ್ನಿ ಹಚ್ಕೊಂಡು ತಿನ್ಬೇಕ್ರಿ. ಅದನ್ನ ನೋಡಿರಿ ಇದು ಒಳಗಿಂದ ತೋರ್ಸಾಕತ್ತೇನೆ ನಾನು ಮುರಿದು. ಮಸ್ತಾಗಿರ್ತಾವ್ರಿ, ನೀವು ಮಾಡಿ ನೋಡಿರಿ.